ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾಳೆ ಅಮಾವಾಸ್ಯೆ. ಸೊ ನಾಳೆ ಇಡಾಗಿಲ್ಲ. ಸೊ ಹಾಗಾಗಿ ಇವತ್ತೇ ನಮ್ಮನೇಲಿ ಪಿತೃಪಕ್ಷ ಮಾಡ್ತಾ ಇದ್ದೀವಿ. ಹೇಗೆಲ್ಲ ಮಾಡ್ತೀವಿ, ಏನೆಲ್ಲ ಅಡುಗೆ ಮಾಡ್ತೀವಿ, ಈಗೆಲ್ಲ ಪೂಜೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಸೊ ಬನ್ನಿ, ಇವತ್ತು ವಿಡಿಯೋ ಮಾಡ್ತಿರೋದು ಯಾರು ಗೊತ್ತಾ? ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಆಯ್ತು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಏನು ಮನೇಲಿ ಈ ಥರ ಹೆಲ್ಪ್ ಮಾಡಬೇಕು. ಸೊ ಬನ್ನಿ ಏನೇನು ಅಂತ ತೋರಿಸ್ತೀವಿ. ಕಾಫಿ ಮಾಡ್ತೀರಾ? ಇಲ್ಲ, ಇವತ್ತು ಎದ್ದಿದ್ದು ಲೇಟಾಗಿ ಹೋಯ್ತು. ಸೊ ಎದ್ದು ಅವಳು ಒಂದೇ ಉಸಿರಿಗೆ ಓಡಿದ್ಲು. ಇಡ್ಲಿ ತಂದು ಕೊಟ್ಬಿಟ್ಟು ತಿನ್ನಿಸಿ ಈಗ ಪ್ರತಿಯೊಂದು ಇವತ್ತು ಸ್ಟಾರ್ಟ್ ಮಾಡಬೇಕು. ಈಗ ಟೈಮ್ ಆಗೋಗಿದೆ. ಪೂಜೆಯಿಂದ ಮನೆ ಕ್ಲೀನಿಂಗಿಂದ ಎಲ್ಲನೂ ಪ್ರತಿಯೊಂದು ಅಲ್ವಾ? ನೀವು ಹೆಲ್ಪ್ ಮಾಡ್ತೀರಾ? ಸೊ ಕಾಫಿ ಮಾಡ್ತೀರಾ? ಇದು ನೋಡಿ ನಮ್ಮಪ್ಪ ಅಮ್ಮ ಅಲ್ಲ, ಅವರಪ್ಪ ಅಮ್ಮ, ಬಟ್ ನಮ್ಮ ಅತ್ತೆ ಮಾವ. ಯಾರು ಫೋಟೋ ಮಾಡಿಸಿದ್ದು ಪುಟ್ಟ? ನೋಡಿ ಅಲ್ಲಿ ಏನು ಇಟ್ಟಿದ್ದಾರೆಪ್ಪ. ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಇವಾಗ ಅವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ರಜಾ ಮಾಡಿದ್ದಾರೆ. ಯಾರಿಗೋಸ್ಕರ ರಜಾ ಮಾಡಿದಪ್ಪ? ಸೊ ಬನ್ನಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ನನಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೆ ತಲೆ ಭಾರ ಆಗಿಬಿಟ್ಟು ಮುಖ ಎಲ್ಲ ಉದ್ದ. ಯಪ್ಪ ಏನೇನು ಹೇಳ್ತಾರೆ ನೋಡಿ. ಮೆಂಟ್ಲಾಗ್ಬಿಟ್ಟಿದ್ದೀನಂತೆ. ಏಂತಕ್ಕೆ ಸೇರಿಸ್ತೀಯಪ್ಪ? ಏನು ಬೇಡ, ಸರಿಯಾಗಿ ಇವಾಗ ನನ್ನ ಕ್ಲಾಸಿಗೆ ಸೇರಿಸು ಸಾಕು. ಸೊ ಅವತ್ತು ನಿಜವಾಗ್ಲೂ ಸಿಕ್ಕೋ ಕೆಲಸ ನೆನ್ಸ್ಕೊಂಡ್ರೆ ಹೋಗಿ ಸುಮ್ಮನೆ ಮಲ್ಕೊಬಿಡೋಣ ಅಂತ ಭಯ ಆಗ್ತಾಯಿದೆ. ಬಟ್ ಅದನ್ನು ಹೋಗಮ್ಮ, ಹಾಲು ಕಾಯಿಸು. ಏಯ್ ಬಾ, ಹಾಲು ಕಾಯಿಸೋದು ನೀನು, ಕಾಫಿ ಮಾಡೋದು ನಾನು. ಡೈಲಿ ನಾನು ಮಾಡ್ತೀನಿ ತಾನೇ. ಬನ್ನಿ ಮಾಡೋಣ. ಹಾಯ್. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಕಮೆಂಟ್ ಹಾಕಿದ್ರು, ಏನು ನಿಮ್ಮ ಯಜಮಾನ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಹಿಂಗೆ ವಯಸ್ಸೆಲ್ಲ ಆಗಿಲ್ಲ ಅವರಿಗೆ. ಏನು ಗೊತ್ತಾ, ಇದು ಏನಪ್ಪ ಮುಖ ತೋರಿಸು. ಏನು ಗೊತ್ತಾ, ನಾನು ಹಿಂಗೆ ಬಲವಂತ ಮಾಡಿದ್ರು ತೋರಿಸ್ತಿಲ್ಲ. ಇವರಿದ್ದಾರೆ ಗೊತ್ತಾ, ಯಾರದ್ದು ದುನಿಯಾ ವಿಜಯ್ ಅವರು ಒಂದು ಮೂವಿಗೋಸ್ಕರ ಲುಕ್ ಬಿಟ್ಟಿದ್ರು ಗೊತ್ತಾ, ಆ ಥರ ಲುಕ್ ಇವ್ರದ್ದು ಅಷ್ಟೇ. ಬಟ್ ದಪ್ಪ ಆಗಲ್ಲ ಅವರು. ನನ್ನ ಮದುವೆ ಆದಾಗಿಂದನೂ ಕೂಡ ಅಷ್ಟೇ ದಪ್ಪ. ಅವರು ದಪ್ಪನೇ ಆಗಲ್ಲ ಅವರು. ಅದೊಂದು ಅಷ್ಟೇ ಬಿಟ್ಬಿಟ್ರೆ ಅವ್ರು ಇವಾಗ್ಲೂ ಹೆಂಗಾಗಿದ್ದಾರೆ ಗೊತ್ತಾ? ಹೆಂಗಾಗಿದ್ದೀರ ಅಲ್ಲ ಪುಟ್ಟ ನೀವು? ಸೊ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಇದೆಲ್ಲ ನೋಡಿದಾಗ ಚಿಕನ್ ಸ್ಮೆಲ್ ಬರುತ್ತೆ. ಸೊ ಮನೆ ಕೆಲಸ ಎಲ್ಲ ಆಯಿತು. ನಿನ್ನ ಮಗಳು ಬರೋ ಟೈಮು. ಸ್ವಲ್ಪ ಊಟ ಮಾಡ್ಕೊಂಬಂಡು, ಬೆಳಗಿಂದ ಟಿಫನ್ ಏನು ತಿಂದ್ರಲ್ಲ, ಊಟ ಮಾಡ್ಕೊಂಬೋಣ ಅಂತ ತಿಂತಾ ಇದ್ದೀವಿ. ಚಟ್ನಿ, ಅನ್ನ, ಮಿಕ್ಚರ್. ಎಷ್ಟು ಲೇಟಾಗಿ ತಿಂತಾ ಇದ್ದೀವಲ್ಲ. ಫೈನಲಿ ನನ್ನ ಸ್ನಾನ ಆಯಿತು. ಸೊ ಈಗ ನಾನು ದೇವ್ರ ಮನೆಗೆ ಹೋಗ್ತೀನಿ. ಹೋಗ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನಂದೇನೈತೆ ನಾನು ಕೆಲಸ ಮಾಡ್ಕೋತೀನಿ. ಇವರಿಬ್ಬರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಅವಳು ಬಂದಿರೋ ಎಕ್ಸಾಮ್ ಮುಗಿಸ್ಕೊಂಡು ಈಗ ಕೆಲಸ ಸ್ಟಾರ್ಟ್. ಈಗ ಟೆನ್ಷನ್ ಸ್ಟಾರ್ಟ್. ಹಾಯ್ ಹಾಯ್. ನೋಡಿ ಮನೆಲ್ಲ ತೊಳೆದು ಶರಣ ಗುರುವೇ ವೈದ ಸಿದ್ಧಾಂತ ಜ್ಞಾನ ಪ್ರಸಿದ್ಧಾಂತ ಜ್ಞಾನ ಬ್ರಹ್ಮ ಸ್ಮರಣೆ ಶಾಶ್ವತೆ ರಾಘವೇಂದ್ರ ಪ್ರಭುವೇ ವೀಣೆಯನ್ನು ಬಿಸಿ ನಾದವ ಬೆರೆಸಿ ಶ್ರೀಹರಿನಾಮ ಗುರುವಿನ ಸತ್ಯ ಧರ್ಮ ಭಜ
ವಿಪರ ಭಕ್ತರ ಇಹ ಪರ ಸುಖವ ಹರಿಸುವ ಅಂತಃಕರಣ ಜಪ ತಪ ನೇಮ ಶ್ರೀ ಹರಿನಾಮ ಗುರುವಿನ ಅಸ್ತಿ ಕೋಡ ಕಣ್ಣಾರೆ ಇಪಡಿ ಕೋಡ 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 ಇಳಿದು ಕೋಡ ಕೈಯಾರೆ ನನ್ನ ಫೇವ್ರೇಟ್ ಹೀರೋ. ಈ ಮಕ್ಕಳು ಸಣ್ಣವರಾಗಿದ್ದಾಗ ಯಾವುದೋ ಒಂದು ಹಾಕಿದ್ರೆ ಸುಮ್ಮನೆ ನೋಡ್ತವೆ. ಹಿಂಗೆ ದೊಡ್ಡವು ಆಗ್ಬಿಟ್ರೆ ನೋಡಿಲಿ ಈ ಥರ ಎಲ್ಲ ಹಾಕ್ಕೊಂಡು ಅಡುಗೆ ಪ್ರಿಪ್ರೇಷನ್ ನೋಡಿ. ಆಂಟಿ ಎಲ್ಲ ಒಂದು ಹಂತಕ್ಕೆ ಬಂದೇನವ. ಆಯಿತು. ಎಷ್ಟು ಟಯರ್ಡ್ ಆಗ್ಬಿಟ್ಟಿದ್ಯಾ, ಅದಕ್ಕೆ ಹೇಳೋದು ಇನ್ನೊಬ್ರನ್ನ ಇಟ್ಕೋ ಅಂತ ಕೆಲಸಕ್ಕೆ. ನಿಮ್ಮ ನೀವೇ ಹೇಳ್ತಿದ್ರೆ ಬೆಳಗ್ಗೆ ನಿಂಗೆ ತುಂಬ ಕಷ್ಟ ಆಗ್ತದೆ ಕಣೆ, ನಂಗೆ ನೋಡೋಕ್ಕಾಗ್ತಿಲ್ಲ, ಇನ್ನೊಂದು ಮದುವೆ ಆಗ್ಬಿಡ್ಲಾ ಅಂತ. ಬೇಡ ಅಂತಲ್ಲ, ಅದಕ್ಕೆ ಇಟ್ಕೋ ಅಂದಿದ್ದು ಕೆಲಸಕ್ಕೆ. ಹೆಚ್ಚಿ ಚಿನ್ನಿ ನೋಡಿಲೆ ಇಟ್ಕೋ ಅಂತ. ಕಾಫಿ ತಂದಿದ್ದಾರೆ. ಮನೆ ಕಳ್ಕೊಳ್ಳೋಣ, ತುಂಬ ಸುಸ್ತಾಗ. ಸ್ವೀಟು ಖಾರ ಎಲ್ಲ ಐತೆ, ಆದ್ರೆ ತಿನ್ನಂಗಿಲ್ಲ ಈಗಲೇ. 2 hours ವೇಟಿಂಗ್ ಲಿಸ್ಟ್. ಏನು 2 hours ವೇಟಿಂಗ್ ಲಿಸ್ಟ್, ಆಮೇಲೆ ಲಿಸ್ಟ್ ಹೇಳ್ದಂಗೆ ಮಾಡ್ಬಿಡ್ತೀವಿ, ಎಲ್ಲ ಖಾಲಿ ಮಾಡ್ಬಿಡ್ತೀವಿ. ನಿಮಗೇನು ಫೇವ್ರೇಟು? ನಿಮಗೆ ನಮಗೆ ನಾನ್ ವೆಜ್ ಎಲ್ಲ, ಚಿಕನ್ ಫಿಶ್ ಎಲ್ಲ, ಖಾರ ಖಾರ. ನನಗೆ ಕಾಫಿ ಕಮ್ಮಿ ಕೊಟ್ಟಿದ್ಯಾ? ಕಡಿಮೆ ಈಕ್ವಲ್ ಈಕ್ವಲ್ ಇಲ್ಲ, ಕಾಫಿ ಕಮ್ಮಿ ಇದೆ. ಇಲ್ಲ, ಈಕ್ವಲ್ ಐತೆ. ಓಕೆ, ಹಾಂ, ನಮ್ಮ ಫ್ರೆಂಡ್ಸ್ ಒಂದು 6 ಜನ ಊಟಕ್ಕೆ ಬರ್ತಾರೆ ಕಣ. ಸರಿ ಆಯಿತು. ಇವಾಗ ಅಪ್ಪ ಏನೋ ಹೆಂಗೆಂಗೋ ಬ್ರೇಕ್ ಆಗ್ಬಿಡ್ತು. ಬೇಗ ಬೇಗ ಎತ್ತು ರೆಡಿ ಮಾಡಪ್ಪ, ಪೂಜೆ ಮಾಡಿಬಿಟ್ಟು ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟು ನಾವು ತಿಂದು ಮಲ್ಗೋಕ್ಕೂ ಲೇಟ್ ಆಗುತ್ತೆ ಇವತ್ತು. ಅಮ್ಮ ಏನೋ ಏನದು? ಅದು ಸಿಡಿಯುತ್ತೆ, ಮೀನು ಫ್ರೈ, ಫಿಶ್ ಫ್ರೈ ಸಿಡಿಯುತ್ತೆ ಅಂತ. ಹಾಂ 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 ಹಾಂ. ಮಕ್ಕಳಿಗೆ ಏನಾದರೂ ಆಗ್ಬೇಕು. ಮಮ್ಮಿ ಇದೆಂತಕ್ಕೆ? ಇದು ಮೇಲೆ ಊಟಕ್ಕೆ ಅಜ್ಜಿಗೆ. ಸರಿ. ಸೊ ಓಕೆ, ಅಡುಗೆ ಎಲ್ಲ ಆಯಿತು. ಈಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಹೋಗಿ ಎಲ್ಲ ಧೂಪ ಹಾಕ್ಬಿಟ್ಟು ಸ್ವಲ್ಪ ಜನ ಊಟಕ್ಕೆ ಕರೆದಿದ್ವಿ. ಸೊ ಬೇಗ ಬೇಗ ಊಟಕ್ಕೆ ಕೊಡೋಣ, ತುಂಬ ಟೈಮ್ ಆಗ್ತದೆ ಈಗಾಗಲೇ. ಹೀಗೆ ಹಚ್ಚಿರೋ ದೀಪ ತುಂಬ ಚೆನ್ನಾಗಿ ಉರಿತಾ ಇದೆ. ಸಾಂಬ್ರಾಣಿ ಯಾಕೆ ಇಷ್ಟು ಜಾಸ್ತಿ ಹಾಕ್ಬಿಟ್ಟಿದ್ರ? ಇದೆಯಾ ಊಟ ಮಾಡ್ಕೊಂಡ್ರೆ ಚೆನ್ನಾಗಿ.
ನಡೀರಿ ಈಗ ಚೆನ್ನಾಗಿ ಊಟ ಮಾಡಕ್ಕೆ ಬಿಟ್ಟು ಬಂದಿದ್ದೀವಿ ಹಿರಿಯರ್ನ. ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮಾಡೋಕೆ ಹೋದಾಗ ಮುಖ ತೊಳೆಯೋಕೆ ಹೋದಾಗ ಮೂಗೊಳಗಡೆ ಸೋಪ್ ಹೊರಟೋಯ್ತು. ಅಯ್ಯೋ ಅಡ್ಜಸ್ಟ್ ಆಗುತ್ತೆ ಜಾಸ್ತಿನೇ ಮಾಡಿದ್ದೀನಿ ನಾನು. ನಿನ್ನ ಫ್ರೆಂಡ್ಸ್ ಯಾರು ಬರಲ್ವೇನೆ? ಇಲ್ಲ. ಯಾಕೆ ನೋಡಿ ಕರೀರಿ ಅಂತ ಹೇಳಿದೀನಿ ನೋಡಿ ಫ್ರೆಂಡ್ಸ್ನ, ಹೊಸ ಸ್ಕೂಲ್ ಫ್ರೆಂಡ್ಸ್ ಕರಿಯಲ್ಲ. ಟೈಮ್ ಸಿಕ್ಕಿಲ್ಲ. ಟೈಮ್ ಸಿಕ್ಕಿಲ್ಲ. ಅವಳು ತುಂಬ ಪಾಪ ಎಕ್ಸಾಮ್ ಟೆನ್ಷನ್ ಇವಿ ಟೆನ್ಷನ್. ಅವಳು ಏನು ಓದಿ ಏನಾಗ್ಬಿಡ್ತಾಳೆ ಅವಳು, ನನಗೆ ಭಯ ಆಗ್ತೈತೆ. ಬೇಬಿ ಏನೋ ಬಿಡ, ಸೀರಿಯಸ್ಲಿ ಏನದು ಎತ್ಕೋ ರೀ. ಸೀರೆ ಮೇಲೆ ಇಲ್ಲೊಂದು ಹುಳ ಐತೆ ನೋಡ್ರಿ, ಅವಳು ಕಾಣ್ತಿಲ್ಲ. ಯಪ್ಪ ಏನೋ ಆಗ್ತಾ ಇರುತ್ತೆ ಅಂದ್ರೆ ಹೇಳಂಗಿಲ್ಲ, ಬಿಡಂಗಿಲ್ಲ. ಏನು ಗೊತ್ತಾ, ನಾವು ಸಣ್ಣ ವಯಸ್ಸಲ್ಲಿ ಇದೇ ಥರ ಲೋಕೇಶ್ವರ, ನಾವು ಸಣ್ಣ ವಯಸ್ಸಲ್ಲಿ ಇದೇ ಥರ ಹಿಂಗೆ ಧೂಪ ಹಾಕ್ಬಿಟ್ಟು ಸಂಜೆ ಬಂದು ಹಿಂಗೆ ಮೆಟ್ಲ ಮೇಲೆ ಎಲ್ಲ ಕುತ್ಕೊಂಡು ಹರಟೆ ಹೊಡ್ತೀವಿ. ಅದು ನೆನಪಾಗ್ತಿರುತ್ತೆ ಇವಳು ಮಾತಾಡ್ತಿದ್ರೆ, ಅದನ್ನೆಲ್ಲ ನೆನಪಾಗ್ತಾ ಇದೆ. ಈಚೆ ಕುತ್ಕೊಂಡು ಆಟ ಆಡ್ಕೊಂಡು ಮಾತಾಡ್ತಾ ಇದ್ವಿ. ಬಟ್ ಏನೇ ಆಗಲಿ ಅವಾಗಿದ್ದವರು ಹಂಗೆ ಇರ್ತಾರೆ ಅಂತ ಅಂದ್ಕೊಳ್ಳೋದು ನಾವುಗಳು ತಪ್ಪು ಅಲ್ವಾ? ಕಾಲ ಬದಲಾದಂಗೆ ಜನಗಳು ಬದಲಾಗ್ತಾರೆ. ಈಗ ನನಗಿಲ್ಲೇನು ಶೂಟ್ ಮಾಡೋಕ್ಕೆ ಇದಿಲ್ವಲ್ಲ, ಅದಕ್ಕೆ ಜಾನಿ ಹೇಳು. ಏಯ್ ಅದ್ರಲ್ಲಿ ಏನೈತೆ ಅಪ್ಪಿ, ಅದ್ರಲ್ಲಿ ಏನೈತಪ್ಪಿ? ಜಾನಿ ಹೇಳ್ಬೇಕು ತಾನೆ, ಅದ್ರಲ್ಲಿ ಏನಿದೆ? Sugar, no eating mutton, no papa. Telling lies, no papa. Open your mouth. ಇವಾಗ ಇಲ್ಲಿ ಕೇಳಿಸ್ಕೊಂಡ್ರ ಒಂದು ವಿಷಯ ಏನು ಅಂತ, ಈಟಿಂಗ್ ಮಟನ್ ನೋ ಪಾಪ. ಈಗ ಮಟನ್ ತಿನ್ನಲ್ಲ ಅವಳು. ಈಗ ಈಟಿಂಗ್ ಮಟನ್ ನೋ ಪಾಪ. ಪೋಯಮಲ್ಲಿ ಈಟಿಂಗ್ ಮಟನ್ ಇರಲಿಲ್ಲಪ್ಪ. ಅಂದರೆ ಈಗ ನೀನು ಮಟನ್ ತಿನ್ನಲ್ಲ ಈಗ? ಒಂಚೂರು ತಿನ್ನಲ್ಲ? ತಿಂತೀನಿ, ಒಂದು ಬೈಟ್ ತಿನ್ನಲ್ಲ. ಒಂದು ಬೈಟ್ ತಿನ್ನಲ್ಲ ನಾನು. ಯಾವುದೋ ಗಾಡಿ ಬಂದರು ಅನ್ಸುತ್ತೆ. ನಿಮ್ಮ ಫ್ರೆಂಡ್ ನಡಿ ಹೋಗೋಣ. ನಾನು ಒಂದು ತುತ್ತಲ್ಲ. ಹಂಗಲ್ಲ. ಸಾಕಷ್ಟೇ. ಲೋಟ ತಗೊಂಡು ಬಾಕ್ಲಿಗೆ ಒಂಚೂರು ಹಚ್ಬಿಟ್ಟು ಒಳಗಡೆ ಹೋಗಿ ಡೋರ್ಗೆ ಪುಟ. ಸರಿ ನಡೀರಿ, ನಡಿಮ್ಮ. ತಟ್ಟೆ ಜೊನ್ನೆ ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಬಿಡು, ಅಲ್ಲೂ ಡಿಸ್ಟರ್ಬ್ ಆಗ್ತವ್ರು. ಸೊ ಮಟನ್ ಸಾಂಬಾರ್ ಖಾಲಿ ಆಗಿಬಿಟ್ಟಿದೆ. ಸೊ ಚಿಕನ್ ಫ್ರೈ, ಮಟನ್ ಸಾಂಬಾರ್, ಮುದ್ದೆ, ಅನ್ನ, ಬೆಲ್ದನ್ನ. ಸೊ ಅಡುಗೆ ತೋರ್ಸೋಕ್ಕೆ ಅಷ್ಟೊತ್ತಿಗಾಗಲಿ ಎಲ್ಲ ಬಂದ್ಬಿಟ್ರಲ್ಲ, ತೋರ್ಸೋಕ್ಕಾಗಿರಲಿಲ್ಲ. ಮಟನ್ ಸಾಂಬಾರ್, ಚಿಕನ್ ಫ್ರೈ ಮತ್ತು ಅವರಿಗಿಡಕ್ಕೆ ಫಿಶ್ ಮಾಡಿದ್ವಿ, ಅನ್ನ ಸಾಂಬಾರು, ಮುದ್ದೆ ಮಾಡಿದ್ವಿ. ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ವಿ. ಇನ್ನೇನು ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಿಲ್ಲ, ಸ್ವಲ್ಪ ಜನಕ್ಕಷ್ಟೇ ನಮ್ಮ ಹಸ್ಬೆಂಡ್ ಫ್ರೆಂಡ್ಸಿಗೆ ಹೇಳಿದ್ವಿ. ಸೊ ಬೇಬಿ ಏನು ಮಾಡ್ತಾ ಇದ್ದೀರಾ? ಫೋನ್ ಟಯರ್ಡ್ ಆಯ್ತಲ್ಲ, ಸಾಕಾಯ್ತು, ಫೋನ್ ಮಾಡ್ತಾ ಇದ್ದೆ. ಕೈ ಕೆಳಗಡೆ ಡಾಲ್ ನೋಡು ಪಾಪ. ಏನಂದ್ರೆ ನಿಮ್ಮ ಫ್ರೆಂಡ್ಸು? ಆಯಿತು. ಸೊ ಓಕೆ, ಇಷ್ಟೇ ನಾವು ಹಬ್ಬ ಮಾಡಿತ್ತು, ಅಮಾವಾಸ್ಯೆ ಹಬ್ಬ. ಈ ಹಬ್ಬ ಆ್ಯಕ್ಚುಲಿ ಹಸ್ಬೆಂಡ್ ಮನೆ ಕಡೆ ಏನು ಮಾಡಲ್ಲ, ಅವ್ರು ಗೌರಿ ಹಬ್ಬದಲ್ಲೇ ಇಟ್ಬಿಡ್ತಾರೆ. ನಾವು ಮಾಡಿದ್ದು ನನ್ನ ತಾಯಿಗೆ ನಾನು ಒಬ್ಬಳೆ ಮಗಳಾಗಿರೋದ್ರಿಂದ ಸೊ ನಾನೇ ಎಡೆ ಇಟ್ಟು ಪೂಜೆ ಮಾಡ್ಕೋಬೇಕು. ಹಾಗಾಗಿ ಹಬ್ಬ ಮಾಡಿದ್ವಿ ಅಷ್ಟೇ. ಇನ್ನೇನು ಹೇಳೋದು, ಬೇಜಾರಾಗುತ್ತೆ. ಟೈಮ್ ಬಂದಾಗ ನನ್ನ ಮಗಳದೇ ಅಂತಿದ್ಲು, ಮಮ್ಮಿ ಬೆಳಗಿಂದ ಚೆನ್ನಾಗಿದ್ರಿ, ಎಡೆ ಟೈಮಲ್ಲಿ ಹೇಳ್ತಿದ್ರಲ್ಲ ಮಮ್ಮಿ ಅಂತ. ಮತ್ತೆ ಎಷ್ಟು ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ ನೋಡಿ. ಸಿಂಪಲ್ ಇದಕ್ಕೆಲ್ಲ ನಾನು ಬೆಳಗಿಂದ ಒಬ್ಬಳೆ ಎಲ್ಲ ಕೆಲಸ ಮಾಡಿಕೊಂಡು ಟಯರ್ಡ್ ಆಗ್ಬಿಟ್ಟಿದ್ನ. ರೆಡಿ ಆಗೋದು,
ಮತ್ತು ಬಂದವ್ರು ಹೋದವ್ರನ್ನ ನೋಡೋದು, ಪೂಜೆ ಮಾಡೋದು, ಎಡೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕ್ ಆಗಿತ್ತಲ್ಲ. ಹಂಗಾಗಿ ಅದೇನೋ ಗೊತ್ತಿಲ್ಲ, ಈ ಟೈಮ್ ಬಂದಾಗ ನಿಜವಾಗ್ಲೂ ತುಂಬ ಅಳು ಬಂದ್ಬಿಡುತ್ತೆ ನನಗೆ. ಯಾಕೆಂದರೆ ಅವ್ರು ಕಷ್ಟ ಬಿದ್ದಿದ್ದು, ಅವ್ರು ನೋವು ತಿಂದಿದ್ದು, ಅವರು ಯಾವ ಥರ ಸಂಕಟ ಪಟ್ಕೊಂಡು ಹತ್ತಿದ್ದು, ಅಂದರೆ ಸಂಕಟ ಪಟ್ಕೊಂಡು ಹತ್ಕೊಂಡು ಪ್ರಾಣ ಬಿಟ್ಟಿದ್ದು, ಅದೆಲ್ಲ ನೆನೆಸ್ಕೊಂಡಾಗ ತುಂಬ ನೋವಾಗಿ ಬೇಜಾರಾಗ್ಬಿಡುತ್ತೆ. ಯಾರೋ ಒಬ್ಬರು ಹೇಳಿದರು, ಏನಂತ ಹೇಳಿದರು ಅಂತಂದರೆ, ಇವಾಗ ನಮ್ಮ ಅಮ್ಮನ ಮನೆ ಕಡೆ ತವ್ರ ಮನೆಯಿಂದ ಒಂದು ಚಿಕ್ಕ ಅಮೌಂಟ್ ಕೊಟ್ಟಿರ್ತಾರೆ ಅವರಿಗೆ. ಆ ಅಮೌಂಟಲ್ಲಿ ನನ್ನ ತಾಯಿ ಮನೆ ಲೀಸ್ ಹಾಕ್ಸ್ಕೊಂಡಿರ್ತಾರೆ. ಮನೆ ಲೀಸ್ ಹಾಕ್ಸ್ಕೊಂಡಿದ್ದಾಗ ಅವರು ಅನ್ಎಕ್ಸ್ಪೆಕ್ಟೆಡಾಗಿ ಹೆಲ್ತ್ ಇಶ್ಯೂಸ್ ಆಗಿ ತೀರೋಗಿರ್ತಾರೆ. ಆ ತೀರೋದಾಗ ಅವ್ರದ್ದು ಕಾರ್ಯ ಎಲ್ಲ ಮುಗಿದು ಎಲ್ಲ ಆದಮೇಲೆ ಅವರು ತಿಥಿ ಟೈಮಲ್ಲಿ ಹೇಳ್ತಾರೆ, ಅವರು ತವ್ರ ಮನೆಯವ್ರು ಕೊಟ್ಟಿದ್ದು ಅಮೌಂಟಲ್ಲಿ ಲೀಸ್ ಹಾಕ್ಸ್ಕೊಂಡಿರ್ತಾರಲ್ಲ, ಆ ಅಮೌಂಟ್ ಇಲ್ಲ ಅಂದಿದ್ದಿದ್ರೆ ಇವತ್ತು ನೀವು ಬೀದಿ ಮೇಲೆ ಭಿಕ್ಷೆ ಎತ್ತಿ ಎಣ ಎತ್ತಿದ್ರ ಅಂತ ಕೇಳ್ತಾರೆ ನಮ್ಮನ್ನ. ಆವಾಗ ಒಂದು ಪೇಯ್ನ್ ಇದೆಯಲ್ಲ, ನಿಜವಾಗ್ಲೂ ನನ್ನ ತಾಯಿ ತೀರ್ಕೊಂಡಾಗಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಇವತ್ತಿನವರೆಗೂ ಒಂದಲ್ಲ ಒಂದು ರೀತಿ ಸಫರ್ ನಾವು ಪಡ್ತಾನೆ ಇದ್ದೀವಿ. ಆಡ್ಕೊಳ್ಳೋರ ಬಾಯಿ ತುಂಬ ಆಡ್ಕೊತಾನೆ ಇರ್ತಾರೆ, ತುಂಬ ನಮ್ಮನ್ನು ಅವಮಾನಿಸ್ತಾ ಇರ್ತಾರೆ. ಬಟ್ ನಾವು ಕೆಲವೊಂದು ಕಡೆ ಕೇರ್ಫುಲ್ಲಾಗಿರ್ಬೇಕಿತ್ತು, ಅದನ್ನು ನಾನು ಇರಲಿಲ್ಲ. ಏನು ಮಾಡೋಕ್ಕಲ್ಲ, ನಮ್ಮ ಮನೇಲಿ ಹೇಳ್ತಿರ್ತಾರೆ, ಬಿಡು ಆಗಿದ್ದನ್ನ ಬಿಡು, ಯೋಚನೆ ಮಾಡಬೇಡ, ಯೋಚನೆ ಮಾಡಿ ನೀನು ಹೆಲ್ತ್ ಹಾಳು ಮಾಡ್ಕೊತೀಯ ಅಂತ ಎಷ್ಟೋ ಹೇಳ್ತಾರೆ. ಬಟ್ ನನಗೆ ಅದೇನೋ ತಲೆಯಲ್ಲಿ ಕೊರಗು ನನಗೊಂಥರ ಹಂಗನ್ಬಿಟ್ರಲ್ಲ ಅಂತ. ಇವತ್ತು ನೋಡಿ ಈ ಥರ ಎಲ್ಲ ಕಾರ್ಯ ಮಾಡ್ತೀವಿ. ಅವತ್ತು ಅವ್ರು ದೊಡ್ಡವರು ಅಂತ ಇದ್ರು, ಮಾಡಿದ್ರು, ಬಿಟ್ವಿ. ಬಟ್ ಏನಾದರೂ ನಮಗೆ ಹ್ಯಾಂಡ್ ಓವರ್ ಕೊಟ್ಟಿದ್ರೆ ನಾವು ಮಾಡ್ತಿದ್ವಿ ಏನ್ರಿ. ಇವಾಗ ನಾವು ಹಂಗಂತ ತೀರೋಗಿದಾರ ಅಂತ ಬಿದಿ ಮೇಲೆ ಬಿಟ್ಬಿಡ್ತಿದ್ವಾ? ನಮ್ಮ ಕೈಲಿ ಏನೋ ಅನುಕೂಲ ಆಗ್ತಿತ್ತು ಅದಷ್ಟು ನಾವು ಮಾಡ್ತಾ ಇದ್ವಿ ಅಲ್ವಾ? ಅಷ್ಟು ಮಾಡ್ತಾ ಇದ್ವಿ. ಹಂಗಂತ ಬೀದಿ ಮೇಲೆ ಭಿಕ್ಷೆ ಬೇಡಿ ಹೆಣ ಎತ್ತೋ ಸ್ಥಿತಿಗೆ ನಮ್ಮನ್ನ ಇನ್ನೂ ರಾಯರ್ ತಂದಿಲ್ಲ, ತರೋದು ಇಲ್ಲ. ಆ ಸ್ಥಿತಿ ಬಂದ್ರೂ ಕೂಡ ಬರಲ್ಲ. ನಾವು ರಾಯರ್ ನಂಬಿದೀವಿ, ಬರಲ್ಲ. ಅಕಸ್ಮಾತ್ ಇನ್ ಕೇಸ್ ಬಂದ್ರೂ ಕೂಡ ನಾನು ಶಾಂತಿ ಮಗಳು, ಅವಳೊಬ್ರು ಕಂಡವ್ರ ಮನೆ ಬಾಕ್ಲಿಗೆ ಹೋಗಿ ಪ್ರಾಣ ಬಿಡಲಿಲ್ಲ. ಅವಳು ಇದ್ದಿದ್ದಂಥ ಮನೇಲೇನೆ ಕಷ್ಟ ಸುಖ ಇದ್ದು ಓಡಾಡೋಕ್ಕಾಗಲಿಲ್ಲ ಅಂದ್ರೆ ಅಲ್ಲೇ ಪ್ರಾಣ ಬಿಟ್ಟಲ್ಲ. ನಾನು ಅವಳ ಮಗಳು, ಅಂಥವ್ರ ಮಗಳಾಗಿ ನಾವು ಏನು ಭಿಕ್ಷೆ ಬೇಡ ಅಂತ ಸ್ಥಿತಿಲೆಲ್ಲ ಅನುಕೂಲವಾಗಿದ್ದೀವಿ. ಮಾತಾಡೋಕ್ಕಿಂತ ಮುಂಚೆ ನಾಲ್ಗೆ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ಮಾತಾಡಬೇಕು. ನಾವು ಹಂಗೆ ಕೊಟ್ವಿ, ಹಂಗೆ ಮಾಡಿದ್ವಿ ನಿಮ್ಮನ್ನು ಯಾರು ಮಾಡೋಕ್ಕೆ ಕೇಳಿದ್ರು ನಮಗಂತೂ ಗೊತ್ತಿಲ್ಲ, ಸುಮ್ಮನೆ ಆಡ್ತಾರೆ. ಮತ್ತು ಇನ್ನು ಬೇರೆಯವ್ರ ಬಗ್ಗೆ ಹೇಳಬೇಕು, ಬೇರೆ ಯಾರ ಬಗ್ಗೆನೂ ನನಗೆ ಹೇಳ್ಬಿಟ್ಟಿದ್ದಾರೆ, ನೀನು ಬ್ಲಾಗ್ ಮಾಡೋದಾದ್ರೆ ದಯವಿಟ್ಟು ನನ್ನ ಫ್ಯಾಮಿಲಿ ಬಗ್ಗೆ ನಾನು ಖುಷಿಯಾಗಿರೋದ್ರ ಬಗ್ಗೆ, ಜಾಲಿಯಾಗಿರೋದ್ರ ಬಗ್ಗೆ ಮಾತ್ರ ಬ್ಲಾಗ್ ಮಾಡು. ಇಲ್ಲಾಂದ್ರೆ ಈ ಥರ ಹತ್ಕೊಂಡೆಲ್ಲ ಮಾಡಿದ್ರೆ ನೀನು ಬ್ಲಾಗ್ ಮಾಡಬೇಡ ಅಂತ ನಮ್ಮ ಮನೇಲಿ ನಿಜವಾಗ್ಲೂ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಬಟ್ ಆದರೂ ಇವತ್ತಿಗೆಲ್ಲ ಕ್ಲಿಯರ್ ಮಾಡಿಬಿಡ್ಬೇಕು, ಮುಗಿಸ್ಬೇಕು ಅಂತ ಮಾತಾಡ್ತಾ ಇದ್ದೀನಿ ನಾನು. ನನಗೆ ಆಗಿದಾಯ್ತು, ಎಲ್ಲ ಹೋಯ್ತು. ನನಗಿದ್ದಿದ್ದು ಒಂದೇ ಕೋಪ, ಬಂದು ಮಾತಾಡಿಸ್ತಿಲ್ಲ ಅನ್ನೋದೊಂದು ಕೋಪ. ಬಟ್ ಬೇರೆ ನೋಡಿದವ್ರ ಜನಕ್ಕೆ ಮಾತಾಡಿದ್ರು, ಅವ್ರೋಗಿ ಮಾತಾಡಿಸಿದ್ರು, ಎಲ್ಲೋ ಸಿಕ್ಕಿದಾಗ ಅಲ್ಲಿ ಇಲ್ಲಿ ಫಂಕ್ಷನ್ಗಳಲ್ಲಿ ಸಿಕ್ಕಿದಾಗ ಹೋಗಿ ಮಾತಾಡಿಸಿದ್ರು ಇವಳು ಮಾತಾಡಲ್ಲ, ಇವಳಿಗೆ ಎಷ್ಟಿದೆ ಅಂತ ಮಾತಾಡ್ತಾರೆ ಜನಗಳು. ಅಂದರೆ ನನ್ನ ಹತ್ರನೂ ಬಂದು ಸುಮಾರು ಹೇಳಿದ್ದಾರೆ. ಈಗ ಅವ್ರು ಬಂದು ಮಾತಾಡ್ತಾರೆ ಅಂದ ತಕ್ಷಣ ನಾನು ಹೋಗಿ ಮಾತಾಡೋಕ್ಕೆ ನನಗೆ ಕಮ್ಮಿ ಹರ್ಟ್ ಆಗಿಲ್ಲ, ನನಗೆ ಸಾಮಾನ್ಯವಾದ ನೋವಾಗಿಲ್ಲ ಆಯಿತಾ. ಯಾರೋ ಬಂದು ಮಾತಾಡ್ಬಿಡ್ತಾರೆ ಅಂತ ಅಂದ ತಕ್ಷಣ ನನಗೂ ತುಂಬ ಹರ್ಟ್ ಆಗಿದೆ, ಅವರಿಗೂ ಹರ್ಟ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ನಾನು ಬಂದು ಹೇಳ್ಕೊಂಡಿಲ್ಲ, ನಾನು ಹೇಳ್ಕೊತೀನಿ. ಅವರೆಲ್ಲೂ ಕೂಡ ಬಂದು ಅವರು ನನಗೆ ಹರ್ಟ್ ಮಾಡಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊತಿಲ್ಲ. ನನಗೆ ಹರ್ಟ್ ಆಗಿದೆ, ನಾನು ಹರ್ಟ್ ಮಾಡಿದ್ದೀನಿ, ನನಗೂ ಗೊತ್ತಲ್ವ ನಾನು ಏನು ಮಾತಾಡಿರ್ತೀನಿ ಅಂತ. ನಾನು ಸ್ವಲ್ಪ ಹರ್ಟ್ ಆಗಂಗೆ ಮಾತಾಡಿರ್ತೀನಿ. ಬಟ್ ಆದರೆ ಈ ಸೆಂಟ್ರಲ್ಲಿ ಅವ್ರ ಹತ್ರ ಹೋಗಿ ಅವ್ರ ತಕ್ಕನಾಗೆ ನೀವು ಒಳ್ಳೆಯವರು ಅಂತ ಮಾತಾಡೋದು, ನಮ್ಮ ಹತ್ರ ಅದೇ ವ್ಯಕ್ತಿ ಬಂದು ನಮ್ಮ ತಕ್ಕನಾಗ ನಾವು ಒಳ್ಳೆಯವರು ಅಂತ ಮಾತಾಡೋದು, ಇದರಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ನಿಮಗೆ ಏನದು ಫ್ಯಾಮಿಲಿಗಳು ಹಾಳಾಗ್ತಾ ಇದೆ. ಇವಾಗ ಡಿಸೈಡ್ ಆಗಿರೋದು ನಮ್ಗೆ ಯಾವ ಫ್ಯಾಮಿಲಿನೂ ಬೇಡ, ಯಾರೂ ಬೇಡ, ಏನೂ ಬೇಡ. ಭಗವಂತ ಒಬ್ಬ ಚೆನ್ನಾಗಿಟ್ಟಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಆ ಭಗವಂತ ಒಬ್ಬ ಕೆಡಿಸ್ಬೇಕು, ನಾವು ಕೆಡಬೇಕು ಅಷ್ಟೇ. ಇನ್ನೇನು ಹೇಳೋದಿದ್ರ ಬಗ್ಗೆ ಇನ್ನೇನು ಹೇಳೋದಿಲ್ಲ. ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ನನ್ನ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮನೂ ಬೇಗ ತೀರೋಗಿದ್ದಾರೆ. ಅವ್ರ ತಂದೆ ನಾನು ಬರೋಕ್ಕಿಂತ ಮುಂಚೆನೇ ತೀರೋಗಿದ್ರು. ಬಟ್ ಅತ್ತೆ ಈಗ ರೀಸೆಂಟಾಗಿ 6 ತಿಂಗಳಾಗೋಯ್ತು. ಅದು ನನಗೆ ಸಿಕ್ಕಾಬಟ್ಟೆ ಬೇಜಾರಿದೆ. ನನ್ನ ತಾಯಿ ಕಳ್ಕೊಂಡಾಗ ನಾನು ಸ್ವಲ್ಪ ದಿನ ಅತ್ತೆ ಬೇಜಾರಾಗುತ್ತೆ, ತಾಯಿ ಇಲ್ಲ ಅಂದ್ರೂ ಬೇಜಾರಾಗುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನಗೆ ನಮ್ಮ ಅತ್ತೆ ಕಳ್ಕೊಂಡಿದ್ದು ತುಂಬ ಬೇಜಾರು. ಈಗ ನಮ್ಮನೆ ಪರಿಸ್ಥಿತಿಗೆ ನಮ್ಮ ಅತ್ತೆ ಇದ್ದರೆ ಕರ್ಕೊಂಡು ಇಸ್ಕೊಂಡು ನಾನು ನಿಜವಾಗ್ಲೂ ಕಣ್ಣಿಟ್ಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಅವರು ಕೂಡ ಬೇಗ ನಮ್ಮ ಮನೆಯಲ್ಲೇ ಬಿಟ್ಟೋದ್ರು. ಬೇಜಾರಾಗೋ ವಿಷಯ ಏನು ಅಂತಂದರೆ ನನಗೆ ಯಾವಾಗಲೂ ಕೊರಗೋ ವಿಷಯ,
ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಗೆ ಹಿರಿಯರು ಇಲ್ದಂಗೆ ಆಗೋದ್ರಲ್ಲ, ಇಷ್ಟು ಬೇಗ ನಮಗೆ ಏನೋ ಒಂದು ತಪ್ಪು ಸರಿ ಹೇಳ್ಕೊಡೋಕ್ಕೆ, ಏನೋ ಒಂದು ಆಗೋಕ್ಕೆ ಹಿರಿಯರು ಇಲ್ದಂಗೆ ಇಷ್ಟು ಬೇಗ ಆಗೋದ್ರಲ್ಲ ಅನ್ನೋದೇ ಯಾವಾಗಲೂ ಒಂಥರ ಕೊರಗು, ಬೇಜಾರು. ಇವಾಗ ನಾವೇ ಆಗ್ಬಿಟ್ಟು ಎಲ್ಲ ಅವ್ರದ್ದು ನಮ್ಮದೇ ಆಗ್ಬಿಟ್ಟು ಒಂಥರ ಚೆನ್ನಾಗಿರಲ್ಲ. ಮನೇಲಿ ಒಬ್ರು ಹಿರಿಯರು ಇರಬೇಕು. ಬಟ್ ಇಷ್ಟೇ ನಮ್ಮನೆ ಹಬ್ಬದ ಬ್ಲಾಗ್. ಎಂಥದ್ದು ಎಂಥ ಅಮಾವಾಸ್ಯೆ ಇದು? ಮಾಳೆ ಅಮಾವಾಸ್ಯೆನ? ಓಯ್ ಎಂಥ ಅಮಾವಾಸ್ಯೆ? ಮಾಲೆ ನಾಲ್ಗೆ ತಿರ್ಗಲ್ಲ. ಮಾಲೆಯ ಅಮಾವಾಸ್ಯೆ ಇಷ್ಟೇ ನಮ್ಮದು. ಸಿಂಪಲ್ ಆಗಿ ಇಷ್ಟೇ ಮಾಡಿರೋದು. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್. ನೆಕ್ಸ್ಟ್ ನಾನು ಯಾವ ಥರ ವಿಡಿಯೋ ಮಾಡಬೇಕು ಏನಾದರೂ ಒಂದು ಕಮೆಂಟ್ಸ್ ಮಾಡ್ತಾರೆ. ಕಮೆಂಟ್ಸ್ ಈಗೀಗ ಬರ್ತಾ ಇದೆ, ಖುಷಿ ಆಗುತ್ತೆ. ಬಟ್ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಬಟ್ ಆದರೂ ಪರವಾಗಿಲ್ಲ. 800 ಎಷ್ಟಾಗಿದ್ದಾರೆ ಪುಟ? 800. 800 ಜನ ಆಗಿದ್ದಾರೆ. ತುಂಬ ಖುಷಿ ಆಗುತ್ತೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ, ಇಷ್ಟೇ ನಮ್ಮನೆ ಬ್ಲಾಗ್, ಇಷ್ಟೇ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಸೊ ಹಾಗಾಗಿ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.